ಹ್ಯಾಂಗಾರ ಮಾಡಿ ಆಕಿ ಕೂಡ ಮಾತಾಡಲೇಬೇಕು, ಯಾರು ಅಂತ ತಿಳ್ಕೊಳ್ಳೇಬೇಕು. ನೋಡ್ತೀನಿ. ಅಯ್ಯೋ ಕುಣಿತಾ ಬರ್ತಾಳೆ. ನನ್ನನ್ನು ಹಿಂಬಾಲಿಸುತ್ತಿರುವ ಯಾರಿಗ ನನ್ನ ಮನದಲ್ಲ? ನನ್ನ ಮನಸ್ಸಾಗಿ ಏನಾಗ್ಬೇಕು ಹಂಗೆ ಇವನಿಗೂ ಆಗ್ತಾ ಇರ್ಬೇಕು. ನನ್ನ ಮನಸ್ಸಾಗ ಏನೈತಿ ಅನ್ನೋದನ್ನ ಇಷ್ಟಿಗೂ ಲಗ್ನ ತಿಳ್ಕೊಂಡಾಗ ಐತಿ. ಧೈರ್ಯವಾಗಿ ಎದುರು ಮಾತಾಡಿ ಬರೋದೇನೋ. ಹ್ಯಾಂಗ್ ಮಾತಾಡೋದು, ಬಾಯೇ ಬರೋದು. ಹಾ ಅಪ್ಪಳೆ ಸಿಕ್ಕಂಗ ಆಯ್ತು. ಆಹಾ ಈ ಎಡೆ ಮಾವಿನ ಗಿಡದಾಗ ಮಾವಿನ ಬಳಿ ಎಷ್ಟು ಚಂದ ಹಂಚ್ಕೊಂಡಲ್ಲ. ಏನ್ ಕತೆ ಏನು? ಮಾತಿ ಬಳಿ ಮದುಮಗ, ಮಾವಿನ ಗಿಡ ಮದುಮಗ, ಮಾಂತಿ ಬಳಿ ಮದುಮಗಳು, ಎರಡಕ್ಕೂ ಮದ್ವೆ ಮಾಡಿ ನೀರ್ ಹಾಕ್ತಿದ್ದೋಳು ನಾನೇ. ಓಹೋ, ಈಗ ಅನುಕೂಲ ಜೋಡಿ ನಿಮ್ಗಳು ಸಿಗ್ಲೇನೋ ಆಸೆಯಿಂದನೇ ಇರ್ಬೇಕು. ಹಂಗ ತಿಳ್ಕೊಳ್ರಿ. ಆಹಾ ಆಹಾ ನೀನು ನಾಚ್ಕೊಂಡಾಗ ಎಷ್ಟು ಚಂದ ಜಾಸ್ತಿ ಗೊತ್ತೇ? ಹೇಳಲಿಕ್ಕಾಗಷ್ಟು. ಆಕಾಶಕ್ಕೆ ಚುಕ್ಕಿಗಳು ಎಷ್ಟಂತ ಹೇಳಿಕೆ ಆಗ್ತದೆ, ಅಷ್ಟು ಚಂದ ಇದೆ ನೀನು. ಬಿಡು, ಅಷ್ಟು ಚಂದ ಇದೆ ನೀನು. ಈಗ ನೀವು ಕರೆದ್ರಲ್ಲ, ಆ ಹೆಸರಿನ ಮೊದಲನೇ ಅಕ್ಷರಕ್ಕೆ ಈ ಸೇರಿಸಿ ಒತ್ತು ಕೊಟ್ರಿ ಅಂದ್ರ ಅದಾನ ಹೆಸರು. ಈಗ ಕರ್ನಲ್ ಅಂದ್ರ ಚೆಲುವೆ ಅಂತ, ಮೊದಲನೇ ಅಕ್ಷರ ಚ. ಈಗ ಸೇರಿಸಿ ಒತ್ತು ಕೊಟ್ರಂದ್ರೆ ಹಾ ಚೆನ್ನಿ ಹೌದಲ್ಲ. ನೀನು ಕರೆನ ಚೆನ್ನಿನ. ಮತ್ತ ನನ್ನ ಹೆಸರು ಕೇಳಂಗಿಲ್ಲೇನೋ? ನೀವೇ ಹೇಳ್ತೀರ ಅಂತ ಅನ್ಕೊಂಡಿನಿ. ಹೌದಾ? ನೀನು ಬಾಳ ಜಾಣಿಸಿ ನೋಡಿ. ಮತ್ತ ನನ್ನ ಹೆಸರು ಕೇಳಂಗಿಲ್ಲೇನೋ? ಹೇಳ ಬೇಗ. ನೀವಾಗ ಹೇಳ್ತೀರ ಅಂತ ಅನ್ಕೊಂಡಿನಿ. ನೀನಾಗ ಒಗ್ಗಟ್ಟಾಗಿ ಹೇಳಿ, ನಾನ್ ಹ್ಯಾಂಗ್ ಹೇಳೋದಂತೆ ತಿಳಿಸಿಲ್ಲ. ನಾನೇನು ನಿಮ್ ಹೆಸರನ್ನ ಕುಡಿಯೋದಿಲ್ಲ, ಹೇಳಿಲ್ಲ. ಸರಿ ಸರಿ ಹೇಳ್ತೀನಿ, ನಾನು ಒಗ್ಗಟ್ಟಾಗ ಹೇಳ್ತೀನಿ. ಚಿನ್ನದ ಮತ್ತೊಂದು ಹೆಸರು ಅರ್ಜುನನ ಅಸ್ತ್ರ. ಎರಡಕ್ಕೂ ಸೇರಿ ಕೊಂಬು ಕತ್ತರಿಸಿದ್ರ ಹೆಚ್ಚು ಕಮ್ಮಿ ನನ್ನ ಹೆಸರು ಬರ್ತದೆ ನೋಡು. ಚಿನ್ನದ ಮತ್ತೊಂದು ಹೆಸರು ಅಂದ್ರೆ ಹುಲ್ಲು, ಅರ್ಜುನನ ಅಸ್ತ್ರ ಅಂದ್ರೆ ಬಿಲ್ಲು, ಎರಡಕ್ಕೂ ಕೊಂಬು ಕತ್ತರಿಸಿದ್ರ ಹಾ ಹೊರಬಿಲ್ಲ. ಹೌದಲ್ಲ? ಅದಕ್ಕ ನಾ ಹೇಳಿದ್ದು ನೀನು ಬಾಳ ಜಾಣಿದ್ದೆ ಅಂತ. ಇವ್ರಿಗೆ ಯಾಕೆ ಬಂದ್ರಿ? ಈ ಊರಾಗ ಕೆಲಸ ಉಳ್ಕೊಂಡು ಬಂದೀನಿ. ಮತ್ತ ನಿಮ್ ಸಂಗಾಟ ಇನ್ನೊಬ್ರಿದ್ರಲ್ಲ ಅವರು? ಓ ಅವನ ನನ್ನ ತಮ್ಮವ, ಒಬ್ಬನೇ ತಮ್ಮ, ಚೆನ್ನಾಗಿಲ್ಲ ಅಂತ. ನಿನ್ ಮೋರೆ ನೋಡಿದಾಗ ನೀನ್ ಕೂಡ ಮಾತಾಡ್ರೆ ಕಟ್ಟಂಗಿಲ್ಲ. ಅದಕ್ಕ ಅವನ್ ಮುಂದೆ ಕಲ್ಸ್ಬಿಟ್ಟು ನಾನು ಕಲ್ಸ್ಕೊಳ್ಳೋ. ಯಾಕೋ? ಯಾಕಂತ ಗೊತ್ತಾಗಿರ್ಬೇಕಲ್ಲ. ಏನು ಅಂತ ನೀವೇ ಹೇಳ್ರಿ. ಅದನ್ನು ಬಾಯಿ ಬಿಟ್ಟು ಹೇಳ್ಬೇಕೇನು? ಬಾಯಿ ಬಿಟ್ಟು ಹೇಳಿದ್ರ ಮುತ್ತು ಸುರಿದೋಗ್ತದೇನು? ಆ ಮುತ್ತು ಸುರಿದೋದ ನಾರಿನ ಚೆನ್ನಾಗಿ ಹಾರ ಮಾಡಿ ಹಾಕೋಣ ಅಂತ. ನಾನು ನೀನು ಈ ಗಿಡ ಪೂಜೆ ಮೊದಲಾಗಿರೋಣ ಅನ್ಸುತ್ತೆ. ಮಾದಜ್ಜ ಅವರೇ ನನ್ನ ಕೆಲಸ ಹಚ್ತೀನಿ ಅಂತ ಹೇಳಿದ್ದು, ಅವರೇ ನಾನು ಉಳ್ಕೊಂಡು ಬಂದಿರೋದು. ಹಂಗ ನನ್ ಕೆಲಸ ಸಿಕ್ಕಂಗಾತಲ್ಲ. ಹಂಗ ಅಂದ್ರ ನನ್ ಜೊತೆ ಇರೋ ಕೆಲಸ. ನಿಜವಾಗ್ಲು ನಿನ್ನಂತ ಕೆಲವೇ ಮನಸ್ಸನ್ನು ಗೆದ್ದು ನನ್ನ ಜನ್ಮ ಪುಣ್ಯ ಆದಂಗಾಯ್ತು. ನಾನು ಅದನ್ನೇ ನೆರಳಿಸ್ತೀನಿ. ಚಿನ್ನಿ, ಮತ್ತ ಇದಕ್ಕೆ ಮಾದಜ್ಜ ಹೋಗ್ತಾರೇನು? ಒಂದೊಂದು ಮಾತು ಕೇಳ್ರಿ. ಮತ್ತ ಇದಕ್ಕೆ ಮಾದಜ್ಜ ಹೋಗ್ತೀನಿ ಅಂದ್ರೆ ಏನ್ ಮಾಡೋದು? ನೀವೇನು ಎದುರುಗಾಡಿ, ನಾನಿದ್ದೀನಿ. ಚೆನ್ನಿ, ನೀನು ಇಷ್ಟು ಹೇಳಿದಾಗ ನಿನ್ಗೋಸ್ಕರ ನಾನು ಬೇಗ ಕೆಲಸ ಮಾಡ್ತೀನಿ.
ಹೋತು ನನ್ನ ಮಾನ ಮರ್ವಾದಿ ಎಲ್ಲ ಹೋತಲ್ಲಪ್ಪ. ಮಣ್ಣಾಗಬೇಕು. ಅಯ್ಯೋ ತಾತ ಅವನು ಅಜ್ಜ ಇಲ್ಲೇ ಹೇಳು ತಾತ ಅಂತ ಹೇಳು ಒಂದೇ. ಅಜ್ಜ ಅಜ್ಜ ಅವ್ರದ್ದೇನು ತಪ್ಪಿಲ್ಲ ಅಜ್ಜ. ಅಲ್ಲ ಅಜ್ಜ ಇವರು ಅಷ್ಟೇನಮ್ಮ ಅಜ್ಜ ಯಾಕೆ ಅಜ್ಜ ಇವರು ಏನಿವರು ಇವ ಯಾರು ಏನು ಅಂತ ನನಗೆ ಚೆನ್ನಾಗಿ ಗೊತ್ತದ. ಆಗ ನೀನು ಇವನ್ ಕೂಡ ಸೇರ್ಕೊಂಡು ಅಯ್ಯೋ. ಅಜ್ಜ ಈಗ ನಾವೇನ್ ಮಾಡಿವೆ ಅಂತ ಇನ್ನೇನ್ ಮಾಡ್ಬೇಕಪ್ಪ? ಈಗ ಮಾಡಿರೋ ಸಾಲೋದಿಲ್ಲೇನು? ಈಗಿನ ಯಾರು ಅಂತ ತಿಳ್ಕೊಂಡ್ಯಪ್ಪ? ಈಗ ನನ್ನ ಮೊಮ್ಮಗಳು ಕಣಪ್ಪ, ನನ್ನ ಮೊಮ್ಮಗಳು. ಅಷ್ಟೇ ಅಲ್ಲ, ಈಗ ಇಡೀ ಊರಿಗೆ ಈಗ ಕೂಡ ನೀನು ಹಿಂಗ ಅಂತ ಊರ್ ಮಂದಿಗೆ ಯಾರಾದ ಗೊತ್ತಾದ ನಿಮ್ಮನ್ನ ಸಿಗುದು ಪೂರ ಬಾಗಿಲಿಗೆ ತೋರಣ ಕಟ್ಕೊಳ್ತಾರೆ. ಗೊತ್ತಾದೇನೋ? ಅಯ್ಯೋ ಇದೆಲ್ಲ ನನ್ಗೆ ಗೊತ್ತಿಲ್ಲ ಅಜ್ಜ. ನಿನಗೆ ನಾನು ಗೊತ್ತಾಗ್ತದೆ. ಬಿಸಿಲು ರಕ್ತ ಆಗಿ ಮೈಯಾಗ ಕುಂಬಿತದ. ಅದಕ್ಕೆ ಹಿಂಗ್ ಮಾಡ್ತೀಯೇನು? ಅಲ್ಲವ ನಿನ್ಗಾಗ ಗೊತ್ತಾಗಿಲ್ವಾ? ನಿನ್ನ ಆರ್ಗಿಣಿ ಅಂತ ಸಾಕಿದ್ದಂತೆ ಒಳ್ಳೆ ಬಹುಮಾನ ಕೊಟ್ಟೆ ಕಣ. ಒಳ್ಳೆ ಬಹುಮಾನ ಕೊಟ್ಟೆ. ಚಿಕ್ಕಂದಲ್ಲೇ ಅಪ್ಪ ಅಮ್ಮನ ಕಳ್ಕೊಂಡು ತಪ್ಪಲಿ ಅಂತ ಮುದ್ದಾಗಿ ಸಾಕ್ತೆ ನೋಡು. ಅದಕ್ಕಾಯನು ನೀವ್ ಮಾಡ್ದೆ. ಎಷ್ಟು ದಿನದಿಂದ ನೀವು ಹಿಂಗ? ಅಯ್ಯೋ ಇಲ್ಲ ಅಜ್ಜ, ಈಕಿ ನೋಡಿದ್ದ ನಾ ಇವತ್ತು ನಿಮ್ಮನ್ನ ನೋಡೋಣ ಅಂತ ಹುಡ್ಕೊಂಡು ಬಂದೆ. ದಾರಿಯಾಗ ಈಕಿ ಅಜ್ಜ ಇವ್ರದ್ದೇನು ತಪ್ಪಿಲ್ಲ ಅಜ್ಜ. ಸುಮ್ಮನಿಲ್ಲವ, ನೀನೇನ್ ಮಾತಾಡಬೇಡ, ನನಗೆಲ್ಲ ಗೊತ್ತದ. ಅಲ್ಲಪ್ಪ, ನಿನ್ ತಮ್ಮ ಚಲಿಲ್ಲ, ಅಲ್ಲಿ ದಾರಿನೇ ಕಳೆತಂದ್ರೆ ಪಾಪ ಒತ್ತಿ ಬಂದು ಬಿಡ್ತೀನಿ. ತೋಟಕ್ಕೆ ಯಾವಾರ ಹಳದಿ ಎತ್ತು ದನ ನುಗ್ಗ್ಯಾವು ನೋಡ್ಕೊಂಡು ಬ್ಯಾನೆ ಬಂದು ಬಿಡ್ತೀನಿ. ನೀ ಇಲ್ಲೇ ಕೂತಿರು ಅಂತೇಳಿ ನಾ ಹಿಂಗ್ ಬಂದ್ರೆ ಇಲ್ಲಿ ನೋಡಿದ್ರೆ ನೀವಿಬ್ರು ನೀನೇನ್ ಮಾತಾಡ್ಬೇಡವ. ಮೊದಲು ನೀ ಮನೆಗೂ ಊರ್ ಮಂದಿ ಯಾರ ನೋಡ ಉಳಿದಿರೋ ಮಾಲ ಬರವಾದಿರು ಊರ್ ಮಂದಿ ಪಾಲಾದಿರು. ನೋಡಿ ಮತ್ತು ನೀನು ಮನೆಗೆ ಇವನಿಗ ಒಂದು ಗದ್ದೆ ಮಾಡಿ ಬರ್ತೀನಿ. ನೀನು ಒಂದು ಮರಿಗಡಿ ಅಂದೆ ನಡೆಯವ ನೀನು. ಅಂತೂ ಕೆಲಸ ಹುಡ್ಕೋಕೆ ಅಂತ ಬಂದು ನನ್ನ ಮೊಮ್ಮಗಳನ್ನೇ ಹುಡ್ಕೊಂಡೆಲ್ಲ. ಏನ್ ಹೇಳ್ತೀನಿ ಯಾರಾಗ್ಲಿ ನೀವು ಪುಣ್ಯ ಮಾಡಿದ್ದೆ, ಪುಣ್ಯ ಮಾಡಿ. ಅಜ್ಜ ಇದನ್ನ ನಿಜವಾಗ್ಲೂ ಹೇಳ್ತಾ ಇದ್ದೀರಾ? ಯಾಕೆ ಮತ್ತೆ ಆಗ್ಲೇ ಬಂದು ಕೋಪ ಮಾಡ್ಕೊಂಡು ರೇಗಾಡಿದ್ರು. ಅಯ್ಯೋ ಹುಚ್ಚಪ್ಪ, ಅದು ನಿಜ ಅನ್ಕೊಂಡೇನು? ಆಕಿಗೆ ಏನು ಗೊತ್ತಿಲ್ಲ. ಅದಕ್ಕ ಆಕಿ ಎದುರು ಸ್ವಲ್ಪ ಜೋರ್ ಮಾಡಿದ್ದಿ. ನಿಜ ಹೇಳ್ಬೇಕಂದ್ರೆ ನಿನ್ನನ್ನು ಬರೀ ಹೇಳಿ ಕಳಿಸಿದ್ದು ಇದ ಶಿಕ್ಷೆ ಮಾತಾಡಲಿಕ್ಕೆ. ಇಲ್ಲ ಅಜ್ಜ, ಸ್ವಲ್ಪ ಭಯ ಆಯ್ತು ಅಷ್ಟೇ. ನೋಡ್ರಪ್ಪ, ಮದುವೆ ಆಗೋ ಮಟ್ಟ ನೀವಿದ್ದು ಹಿಂಗ ಯಾರು ಕಣ್ಗಾದ್ರೂ ಬಿದ್ರಿ ಅಂತ ನೋಡಿದ್ದೆ. ಅದಕ್ಕೆ ಬೇಗ ಮದುವೆ ಮಾಡ್ಬಿಡಜ್ಜ. ಮಾಡೋಣಂತೆ. ಆದ್ರೆ ಅದಕ್ಕೂ ಮೊದಲು ನಿನಗೆ ನಿನ್ನ ತಮ್ಮ ಚಲವಿಲ್ಲ ಅಂದ್ರೆ ಒಂದು ಒಳ್ಳೆ ಕೆಲಸ ಹುಡ್ಕೊಂಡು ಬಂತೀನಿ. ಮಾಡ್ತೀವಲ್ಲ ಕೆಲ್ಸನ ಏನಜ್ಜ ಅದು? ನೋಡ್ರಪ್ಪ, ಇನ್ಮ್ಯಾಗಿಂದ ನೀವಿಬ್ರು ನಮ್ಮ ಕೆರೆ ಕಾಯೋ ಕೆಲಸಕ್ಕೆ ಹೋಗ್ಬೇಕು. ಇನ್ಮ್ಯಾಗಿಂದ ನಿಮ್ಮಿಬ್ರು ನೀರು ಗಂಟೆಗಳಾಗಿ ನೇಮಿಸಿದ್ದೀರಿ. ಅಂದ್ರ ನಮ್ಮ ಅಯ್ಯನ್ ಕೆರೆಗ ಒಪ್ಪಿಗೆ ತಗೊಂಡ ಬಂದೀನಿ. ಮಾಡ್ತೀರಲ್ಲ? ಏನಜ್ಜ ನಿಂಗಂತ್ಯ? ನಮ್ಮ ಕುಲದೇವತೆ ಗಂಧವನ್ನು ಸೇವೆ ಮಾಡೋಕ್ಕಿಂತ ಇನ್ನೇನಿದೆ ಅಜ್ಜ ನಮಗೆ? ಬಹಳ ಹುಷಾರಾಗಿರ್ಬೇಕು. ನನಗೆ ಯಾಕೋ ಯಾಕಜ್ಜ, ಏನಾದ್ರು? ಮಗ, ನಿಮಗಿನ್ನೂ ತಿಳಿದಾಗಿಲ್ಲ. ನಮ್ಮ ಊರ್ಗ ಒಂದು ಶಾಪ ಆಯ್ತು. ಅಯ್ಯೋ ಶಾಪನ? ಏನಜ್ಜ ಅದು? ರಂಗನ ಪಟ್ನ ಗಂಗೆಯಲ್ಲಿ ಮರಣ ಅಂತ. ಏನು? ರಂಗನ ಪಟ್ಟಣ ಗಂಗೆಯಲ್ಲಿ ಮರಣ ಅಂತ? ಅದಕ್ಕ ಬಹಳ ಹುಷಾರಾಗಿರ್ಬೇಕಪ್ಪ. ಅಜ್ಜ, ನಾವ್ ಏನೇ ಕಷ್ಟ ಬಂದ್ರು ಧೈರ್ಯವಾಗಿ ಎದುರಿಸ್ತೀವಿ ಕಣಜ್ಜ. ಆತಪ್ಪ,
ಆ ನನ್ನ ತಾಯಿ ಗಂಗಾ ಮಾತೆನೇ ನಿಮ್ಮನ್ನು ಕಾಪಾಡಿ. ಹಾ ಗೊತ್ತಾಯ್ತು, ಮನೆ ಕಡೆ ಹೋಗವ ನಡಿಯಪ್ಪ. ಆಯ್ತು. ಯಾರು ಹೋಗೋ ನಿಮ್ಗೆಲ್ಲ ಬ್ರಾಂಚ್ ಇರಬೇಕು. ನೋಡಿ ತುಂಬಾ ಸಂತೋಷ ಬೇಡವಾ ಇದ್ದೇನವ ನಾನು ಬೇಡವಾ ಅಂದಿಲ್ಲ ಕೆಣದಿಲ್ಲ. ನನ್ನ ಕೈಲಿ ಇಲ್ಲಿರೋಕೆ ಆಗೋದಿಲ್ಲಪ್ಪ. ನಾನು ಹೋಗ್ತೀನಿ. ಹಿಂಗೆ ತಂದಿರವ ಈ ಮಕ್ಕಳು ಒಳ್ಳೆ ಹೊಡಿಬೇಡ ನಮ್ಮವ್ವ. ಕೈ ಮುಗಿದು ತಾಯ್ಕೊಂಡು ಕಾಯ್ಕ ಮಾಡ್ತೀವಿ. ಪಾಪ ಬಿಟ್ಟು ನಮ್ಮನ್ನ ಕಾಪಾಡವ. ನನ್ನ ತಡಿಬೇಡಪ್ಪ. ನನ್ನ ಕೈಲಿ ಇಲ್ಲಿರೋಕೆ ಆಗೋದಿಲ್ಲ. ನಾನು ಈ ಕೆರೆ ಏರಿ ತಿಳ್ಕೊಂಡು ಹೋಗ್ತೀನಿ, ಹೊರಟೋಗ್ತೀನಿ. ದಾರಿ ಬಿಡೋ ಮಕ್ಕಳ. ನಾವು ಬರೆಯ ಮುಂದಿದ್ದೀವಿ, ಅವರಿಂದ ಬದುಕಿವಿ. ಅವ್ರು ಋಣ ತೀರ್ಬೇಕಾದ್ರು ನೀ ಹೇಳಿದ ಪಟ್ಟಕ್ಕೆ ಹೋಗಿ ಬರೆಯ ಮಾತು ಹೇಳ್ಬಿಟ್ಟಿರ್ತಾರವ. ಹೌದವ್ವ, ಈ ಮಕ್ಕಳನ್ನ ನೋಡಿ ಕರ್ನಾಟಕವ್ವ ಅಷ್ಟಿ ಬೇಡ್ಕೊಡ್ತೀನಿ ನಮ್ಮವ್ವ, ಅಷ್ಟಿ ಬೇಡ್ಕೊಡ್ತೀನಿ. ಹೇಳ್ಬಿಟ್ಟಿದ್ರೆ ಪಾಪ ಬರ್ತದೆ. ಕೆರೆಗೆ ಮೋಸ ಮಾಡಬೇಕಾಗ್ತದವ. ನಮ್ಗಳ ಭವಿಷ್ಯದ ಬರಕಿರವ, ನಮ್ಗಳ ಭವಿಷ್ಯದ ಗಂಗವ್ವ ಮತ್ತೊಂದ್ಸರಿ ಬೇಡ್ಕೊತೀರವ. ನಾವು ಪಟ್ಟಕ್ಕೆ ಹೋಗಿ ಕೆರೆ ವಿಷಯ ಹೇಳ್ಕೊತೀವಿ. ಯಾವಾಗ ಅಯ್ಯೋ ನಿಜ ಇರಬೇಕವ. ನೋಡು ಮತ್ತೆ ನಾವಿಬ್ರು ಮನೆಗಂಟ ಕೆರೆ ಏರಿಸಿಕೊಂಡು ಹೋಗ್ಬಾರ್ದು. ನಿಮ್ ಪಾಲು ಬೇಡ. ನನ್ನ ಪಾಲದ ಮೇಲೆ ಹಣೆ ಇಟ್ಬಿಟ್ಟಲ್ವಾ? ಆಯ್ತಪ್ಪ, ಆಯ್ತು. ನೀವು ಬರೋವರೆಗೂ ನಾನು ಇಲ್ಲಿಂದ ತಂದೋಗಿಲ್ಲ. ಬೇಗ ಬರಬೇಕು. ಆಯ್ತು ಬೇಡ್ರವ್ವ. ಬೇಗ ಬನ್ನಿ. ಆಯ್ತು ಬೇಡ್ರವ್ವ. ಯಾವ ಪಾಟಿ ಮಳೆ ಇದು. ಎದಿ ನಡ್ಗಾಕತ್ತೈತಿ. ನನ್ನ ಪತಿವಾಯು ನನ್ನ ಮೈಸ ಬೇಗ ಬಂದ್ಬಿಡ್ತೀನಿ ಅಂತ ಹೋದವರು ಇನ್ನೂ ಬಂದೇ ಇಲ್ಲ. ಹಾ, ದಾರಿಯಾಗಿ ಬರುವಾಗ ಹುಳಿ ಮಾನ್ಕಾಯಿ ತಿನ್ನಕ್ಕಾಗೈತಿ ತಗೊಂಡಂಗೆ ಅಂತ ಹೇಳಿದ್ದೆ. ಅದಕ್ಕೇನಾದ್ರು ತಡ ಮಾಡಿದ್ರಾ?
ಇಲ್ಲ ಚೆನ್ನಿ, ನಾವು ಕೆರೆ ತುಂಬಿದ ವಿಷಯನ ಪಟ್ಟಕ್ಕೆ ಹೋಗಿ ದೊರೆಗೆ ಮುಟ್ಬರ್ಬೇಕು. ಹೀಗೆ ಹೋಗ್ಬೇಕೇನು? ನಾಳೆ ಹೋಗಿ ಆಗೋದಿಲ್ವಾ? ಇಲ್ಲ ಚೆನ್ನಿ, ಬುದ್ಧಿಯಿಂದ ಮುಟ್ಟಾಕಬೇಕು. ಓ, ದೊರೆಗಳಿಗೆ ಸುದ್ದಿ ಮುಟ್ಟಿ ಕೈ ತುಂಬಾ ಹೊಂದ್ಕೊಳ್ಬೇಕು ಅಂತ ಅಣ್ಣ ತಂದಿರು ಪಂಚಾಂಗ ಕಟ್ಟಿರೇನು? ಸರಿ, ಬಂದೆ ಒಂದಿಟ್ಟು. ಹೋಗುವಾಗ ಸ್ಟೆಪ್ ಹಾಕೊಂಡು ಹೋಗ್ಬೇಕಲ್ವಾ? ಮ್ಯೂಸಿಕ್ ಬರ್ತಾನೆ. ಅಲ್ಲ ಮ್ಯೂಸಿಕ್ ಅಲ್ಲ, ಸ್ಟೆಪ್ಪೇ ಹೋಗುವಾಗ ಸರಿ, ಒಂದಿಟ್ಟು ಬಂದೆ. ಸರಿ, ಒಂದಿಟ್ಟು ಬಂದೆ. ಹ್ಯಾಂಗ್ ಮಾಡೋದು? ಏನ್ ಮಾಡುದು ಅಂದ್ರೆ ದೊರೆ ಸುದ್ದಿ ಮುಟ್ಸೋದು. ದೊರೆಗೆ ಸುದ್ದಿ ಮುಟ್ಟಾಕಬೇಕು. ಆದ್ರ ಚೆನ್ನಿಗೆ ತಿಳಿಬಾರ್ದು. ಅದೇ ಕಂಗಣ್ಣ ಕೆರೆ ತುಂಬಿ ಸುದ್ದಿ ಕೇಳಿ ಅದಕ್ಕೆ ಮಾಡಿ ಸಂತೋಷ ಪಟ್ರು. ಆದ್ರಾಗೆ ಗಂಗವ್ವನ್ ಕಣ್ ಸುದ್ದಿ ಕೇಳಿದ್ರೆ ಸಂತೋಷ ಪಡೋ ವಿಷಯ ಅಲ್ಲ ನೀವು. ನಿಮಗೆ ಏನು ತಿಳಿಯಾಕಿಲ್ಲ. ನಾವು ಆದಾಯ ಆಕೆ ಗೊತ್ತಾವೆ. ಆಕೆ ಮುಂದೆ ಯಾವ ವಿಷಯ ಎತ್ತಬೇಡ. ಹಂಗೆ ಹೋಗ್ಬಾರ್ದು. ಸರಿ ಸರಿ, ನಿಮ್ಗೂ ಮಾಡ್ತೀನಿ. ಹಾ, ಈಗ ಹೋಗ್ಬಾರ್ದು. ಬಂದ್ಬಿಡಿ. ನಾನು ಮನೆ ಬಿಟ್ಟಾಗಿದ್ದ ನೋಡ್ತಾನೆ ಅದೀನಿ. ಹಿಂಗೆ ಯಾಕೋ ಮಾರಿ ತಪ್ಪಾಕೊಂಡಿದ್ದೆ ಅಲ್ಲ. ದೊರೆ ಕಂಡು ಸುದ್ದಿ ತಿಳಿಸಿ ಅವ್ರು ಕೂಡ ಅವ್ರಿಗೆ ಗೊತ್ತಿರ್ತಾರ, ಅದು ಸಂತೋಷ ಸುದ್ದಿ ಅಲ್ವೇನೋ. ನೆನಪಿಲ್ಲ, ನೀನು ಸಣ್ಣವ, ನಿನಗ ಪ್ರಪಂಚ ಜ್ಞಾನನೇ ತಿಳಿದು. ಅವ್ವ ಅಪ್ಪನ ಮುಖನೇ ನೀನು ಕಂಡಿಲ್ಲ. ಅವ್ರು ಸತ್ತಾಗಿಂದ ನನ್ನ ಮಡಿಲಾಗ ಬೆಳೆದು ಕೂತು. ಈಗ ಹಾಗೆ ಹೇಳೋದನ್ನ ಹೇಳ್ತೀರಿ. ಅದೇ ಗಂಗಣ್ಣ ಈಗ ಅಂತದೇನು ಆಗ್ಬಾರ್ದಾಗಿರೋದು ಅಂತೀನಿ. ಅಲ್ಲ, ಗಂಗವ್ವನೇ ನಮಗೆ ಕಾಣ್ತೋಡೆ ಅಂದಾಗೆ ನಾವೆಂತ ಪುಣ್ಯಾಸ್ತರು, ನಮ್ಮಂತ ಭಾಗ್ಯವಂತರು ಈ ಊರಾಗ ಅದಲ್ಲ. ನೀ ಹೇಳೋದು ಕರೆ ಐತಿ. ಮಳೆ ಬಂದಿದ್ದು, ಕೆರೆ ತುಂಬಿದ್ದು ಎಲ್ಲ ಸಂತೋಷನೇ. ಆದ್ರೆ ಗಂಗವ್ವ ಪ್ರತ್ಯಕ್ಷ ಆದ್ರೂ ಅದೇ ಕಷ್ಟ ಆಯ್ತು. ಕಷ್ಟ ಅಲ್ಲ ಅಣ್ಣ, ಏಸೋ ಮುನಿಗಳು ಸಾವಿರಾರು ವರ್ಷ ತಪಸ್ ಮಾಡೋದು, ಅವ್ರಿಗೆ ಸಿಕ್ಕಿದಂತ ಪುಣ್ಯ ನಮಗ್ ಸಿಕ್ಕೈತೆ. ಋಷಿ ಮುನಿಗಳಿಗೆ ದೇವ್ರನ್ನ ಪ್ರತ್ಯಕ್ಷ ಮಾಡ್ಕೊಳಕ್ಕಾಗಿಲ್ಲ. ಅಂತದ್ರಾಗೆ ನಮ್ಮ ಮನೆ ದೇವರು ನಮ್ಮ ಗಂಗವ್ವನೇ ನಮಗ್ ಕಾಣಿಸೋಳೆ ಅಂತಾಗೆ ನಾವೆಂತ ಭಾಗ್ಯವಂತರು. ನೆನಪಿಲ್ಲ, ಅದಲ್ವಾ ನಾ ಹೇಳೋದು. ಹೇಳೋದು ಬೇಡ, ಕೇಳೋದು ಬೇಡ. ಇನ್ನು ಆಡಿ ಬಾಳ ದೂರ ಅದೇಣ. ಅಣ್ಣ ಬ್ಯಾಗ ಸುದ್ದಿ ಮುಟ್ಟಿ ದೊರೆ ಕೂಡ ಒಂದನ್ನ ತಗೊಂಡೋಗಿ ಅತ್ಯಮ್ಮ ಕೈ ಕೊಟ್ರೆ ಅತ್ಯಮ್ಮ ಸಂತೋಷನ ಕುಂತಾಡ್ತಾರೆ. ಹೌದಾ ಅಲ್ವಾ? ಹೌದು. ನೀ ಹೇಳಂಗೆ ದೊರೆಗೆ ಸುದ್ದಿ ಮುಟ್ಟಿ ಕೆರೆ ಏರಿ ಹೋದ್ರೆ ನಾನು, ನೀನು, ನಿನ್ನ ಅತ್ತಿಗೆಮ್ಮ ಈ ಊರೇ ಅಣ್ಣ ನಸ್ತಿ ಅಳ್ತಿ ಯಾಕಣ್ಣ? ಚಂದಿಲ್ಲ. ಗಂಗವ್ವ ನಮ್ಗೇನಂತ ಮಾಡ್ಕೊಡ್ತಾರೆ. ಹುಟ್ಟಿ ಜಪ್ತಿ ಮಾಡ್ಕೊ ಏನಂತ ಮಾಡ್ಕೊತವಳೆ? ಹಾ, ದೊರೆ ಸುದ್ದಿ ಮುಟ್ಟಿ ಬ್ಯಾಗ್ ಬಿಡಿ ಅಂತ. ನೀನ್ ಹೇಳ್ದಂಗೆ ದೊರೆಗೆ ಸುದ್ದಿ ಮುಟ್ಟಿ ಕೆರೆ ಏರಿ ಹೋದ್ರೆ ಗಂಗವ್ವ ಏರಿ ತಿಳ್ಕೊಂಡು ಹೊಂಟು ಹೋಗ್ತಾರೆ. ಊರೆಲ್ಲ ಮತನ ರಂಗನ ಪಟ್ಟಣ ಗಂಗನೆ ಮನ ಅಂತ ಮಾಡಲ್ಲ. ನೆನಪಾಯ್ತಾ ನಮಗೆ? ಹೌದು. ಹಂಗಾರೆ ಏನ್ ಮಾಡುವ? ಮುಂದಿನ ವಿಷಯ ನಾ ಹೇಳ್ತೀನಿ ನೋಡು. ನಾವು ಕೆರೆನ ಉಳಿಸ್ಕೋಬೇಕಂದ್ರ ನಮ್ಮ ತಂದೆ ಗಂಗವ್ಗೆ ಕೇಳಬಾರ್ದು. ನಾವು ಗಂಗವ್ವನ ಸಂಜ್ಞ ಹೋಗ್ಬಾರ್ದು. ನೀನು ನಿನ್ನ ಅತ್ತೆಮ್ಮನ ಕರ್ಕೊಂಡು ಎಲ್ಲಾದ್ರೂ ದೂರ ಹೊರಟೋರು. ಯಾಕಂತೀಯ? ಅವಳೀಗ ಬದ್ರಿ. ಅಣ್ಣ ಹಂಗಾರೆ ದೊರೆ ಸುದ್ದಿ ಮುಟ್ಟಿ ಅವ್ರು ಕೂಡ ಒಂದೂ ತಕೊಂಡು ಅತ್ತೆಯನ್ನು ಕರ್ಕೊಂಡು ದೂರ ಹೋಗೋದ? ಅದು ಯಾರಿಗೂ ಗೊತ್ತಾಗ್ತಂತ? ಈ ಹೊರಗಳ ಸಂಭಾಳಕ್ಕೆ ನೀನು ಲಾಯಕರಾಗಲೇ ದೊರೆಗೆ ಮೋಸ ಮಾಡೋದ, ನಾಲಿಗೆ ದ್ರೋಹ ಬಗೆಯೋದ,
ದಲಿರು ಉಪ್ಪು ತಿಂದು ದೇಹ ಕಂಡ ಇದು ಈ ದೇಶಕ್ಕೋಸ್ಕರ ಈ ನಾಡಿಗೋಸ್ಕರ ನನ್ನ ದೇಹನ ಬಲಿ ಕೊಡೋದೇ ನನ್ನ ಧರ್ಮ. ನಿಲ್ಬೇಡ ಇಲ್ಲಿ ಹೊರಟು. ಅಣ್ಣ ನೀನು ನಾನು ದೇವರಿದ್ದಂಗೆ ಆಗ್ಲಿ. ನೀನೇನು ಹೇಳು, ನೀನ್ ಬಿಟ್ಟು ಎಲ್ಲೂ ಹೋಗಲ್ಲ, ಎಲ್ಲೂ ಹೋಗಲ್ಲ. ಚಂದಿಲ್ಲ, ಹಠ ಮಾಡಬೇಕು, ಹಠ ಮಾಡಬೇಡ ಮುಚ್ಚಕ್ಕಂದ. ನೋಡು, ಕೆರೆನ ಉಳಿಸ್ಕೋಬೇಕಂದ್ರ ಇರೋದು ಒಂದೇ ದಾರಿ, ಅದು ನಮ್ಮ ನಮ್ಮ ಆತ್ಮಾರ್ಪಣೆ. ಹೌದು, ನೀ ಹೇಳಿದ್ದು ಕರೆಯಿದ್ದೀನಿ ಅಣ್ಣ. ಈಗ ನನಗೆ ಅರ್ಥ ಆಯ್ತು. ಅಣ್ಣಯ್ಯ, ಈ ನಾಡಿಗಾಗಿ ಹಿಡ್ಕೊಪ್ಪ, ಹಂಗೇನೆ ಎಡಗೈಲಿ ಹಿಡ್ಕೋಬೇಕು. ಕೆಳಗಡೆ ಅಲ್ಲಲ್ಲ, ಹಂಗೆ ಹಿಡ್ಕೊಳ್ಳ, ಎಡಗೈಲಿ ಹಿಡ್ಕೋಬೇಕು ಸ್ವಲ್ಪ, ಎಡಗೈಲಿ ಹಂಗೆ. ಅಣ್ಣಯ್ಯ, ನಮ್ಮಿಬ್ರು ತನಿ ಕೇಳಿದ್ರೆ ತಾನೇ ಗಂಗವ್ವ ಕೆರೆ ಏರಿ ತಿಳ್ಕೊಂಡೋದು. ಅದ್ರಾಗೂ ನಾವಿಬ್ರು ಕೆರೆ ಏರಿ ಹೋದ್ರೆ ತಾನೇ ಗಂಗವ್ವ ನಾವು ಕಾಣಿಸೋದು. ಅಣ್ಣಯ್ಯ, ನಾಡಿಗಾಗಿ, ನಮ್ಮ ಪ್ರಭುವಿಗಾಗಿ, ಈ ನಮ್ಮ ಮಂದಿಗಾಗಿ ಆತ್ಮಾರ್ಪಣೆ ಮಾಡಕ ನಿಮ್ ಜೊತೆ ನಾನು ಸಿದ್ಧ. ಅಣ್ಣಯ್ಯ, ನಾವಿಬ್ರು ಒಂದೇ ತಾಯಿ ಹೊಟ್ಟೆ ಹುಟ್ಟಿದವರು, ಬೆನ್ನಲ್ಲಿ ಬಿದ್ದು ಬೆಳೆದು ನಿಂತವರು. ಅನ್ನಾಗ ಆಗೋದಿದ್ದರೆ ಇಬ್ಬರ ಪ್ರಾಣವನ್ನು ಬಲಿಯಾಗ್ಲಿ. ಹೌದಲ್ಲ, ಹೌದು, ಒಂದೇ ರಕ್ತ ಹಂಚಿಕೊಂಡು ಹುಟ್ಟಿದ್ದಕ್ಕೆ ಸಾಧಿಸ್ತಾಯಿತು. ಈಗ ನನ್ನ ಸಂಭಾವಿ ನಮ್ಮನ್ನ ಹೆತ್ತು ಹೊತ್ತು ಸಾಕಿದ ನಮ್ಮವರ ಹೆಸರು ಉಳಿಯಂಗಾಯ್ತು. ತಂದನ್ನ ಪ್ರಾಣಿ ತಂದಾನೋ ತಂದಾನೋ ಪ್ರಾಣಿ ತಂದಾನೋ ಸರಿ